ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತೇ ಕ್ಲೈಮ್ಯಾಕ್ಸ್ ಎಂದು ಹೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಇದರ ಜೊತೆಗೆ ಇದೀಗ ಸುಜಾತಾ ಭಟ್ ಹಾಗೂ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡೋಣ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಕ್ಲೈಮ್ಯಾಕ್ಸ್. 6 ತಿಂಗಳ ಬುರುಡೆ ಎಪಿಸೋಡ್ ಅಂತಿಮ ಘಟ್ಟಕ್ಕೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಂದು ಬೆಳತಂಗಡಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಬರೋಬ್ಬರಿ 4,000 ಪುಟಗಳ ಚಾರ್ಜ್ ಶೀಟ್ ತಯಾರಿಸಲಾಗಿದೆ. ಎಸ್ಐಟಿ ಪೊಲೀಸರು ಪ್ರಕರಣದಲ್ಲಿ 6 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ ಎಂಬ ಮಾಹಿತಿ ಇದೆ. ಬುರುಡೆ ಗ್ಯಾಂಗ್ನ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮ್ರೋಡಿ, ಬುರುಡೆ ಚಿನ್ನಯ್ಯ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ, ಸುಜಾತಾ ಭಟ್, ವಿಠಲ್ ಗೌಡ ಮಾಡಿದ ಷಡ್ಯಂತ್ರ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದೇನೆ ಅನ್ನುವಂತಹ ಅನಾಮಿಕ ಚಿನ್ನಯ್ಯನ ದೂರಿನ ಅನ್ವಯ ಈಗಾಗಲೇ ಪೊಲೀಸರು ತನಿಖಾ ವರದಿಯನ್ನು ಕೋರ್ಟ್ಗೆ ನೀಡಿರುವಂಥದ್ದು. ಆದರೆ ಇದು ಫೈನಲ್ ಚಾರ್ಜ್ ಶೀಟ್ ಅಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಆತ ಕೊಟ್ಟ ದೂರಿಗೆ ಅನ್ವಯವಾಗಿ ಈ ತನಿಖೆಯನ್ನು ನಡೆಸಲಾಗಿದೆ ಹೊರತು ಎಸ್ಐಟಿ ಪೊಲೀಸರು ಕೊಟ್ಟಂತಹ ನೋಟಿಸ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಲಿ ಅಥವಾ ಬುರುಡೆ ಗ್ಯಾಂಗ್ ಆಗಲಿ ಸೂಕ್ತ ಕಾಲದಲ್ಲಿ ಸ್ಪಂದಿಸಲಿಲ್ಲ ಮತ್ತು ತನಿಖೆಗೆ ಅವರು ಒಳಪಡಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಡೈರೆಕ್ಷನ್ ಅನ್ನು ಕೊಡ್ತದೆ, ಆ ನಂತರ ಸರ್ಕಾರದ ನಿರ್ಧಾರಗಳು ಏನು ಅನ್ನುವಂಥದ್ದು ಈಗ ಇರುವ ಕುತೂಹಲ. ಇನ್ನು 4,000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಅನಾಮಿಕ ವ್ಯಕ್ತಿಯ ಹೇಳಿಕೆ, 17ಕ್ಕೂ ಹೆಚ್ಚು ಜಾಗದಲ್ಲಿ ನಡೆದ ಸಮಾಧಿ ಶೋಧ, ತನಿಖೆ ಸಂದರ್ಭದ ವಿಚಾರಣೆ, ಅನಾಮಿಕ ವ್ಯಕ್ತಿಗೆ ಸಂಬಂಧಿಸಿದಂತೆ ಆತನ ಸಂಪರ್ಕದಲ್ಲಿದ್ದವರ ವಿಚಾರಣೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪೂರಕ ಸಾಕ್ಷಿಗಳು, ಫೋಟೋ, ವಿಡಿಯೋ ಹೇಳಿಕೆಗಳು ದೋಷಾರೋಪಣಾ ಪಟ್ಟಿಯಲ್ಲಿದೆ. ಎಲ್ಲರ ಪ್ರತ್ಯೇಕ ಹೇಳಿಕೆ ದಾಖಲು ಮಾಡಿಕೊಂಡಿರುವ ಎಸ್ಐಟಿ ಜೂನ್ 22ರಿಂದ 2 ತಿಂಗಳವರೆಗೆ ನಡೆದಂತಹ ದೂರು ಪ್ರಕ್ರಿಯೆ, 4 ತಿಂಗಳ ಪೊಲೀಸರ ತನಿಖೆ ಸಂಬಂಧಿಸಿದ ಎಲ್ಲಾ ಡೀಟೇಲ್ಗಳನ್ನ 4,000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಜೋಡಿಸಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಹಿತಿ ಬರುತ್ತಿದ್ದಂತೆ ಸುಜಾತಾ ಭಟ್ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಆಗ್ಲಿ, ನಾನು ಒಂದು ಸುಳ್ಳು ಹೇಳಿದ್ದು ಬಿಟ್ರೆ ಯಾವುದೇ ಅಪರಾಧ ಮಾಡಿಲ್ಲ. ಕೋರ್ಟ್ ಅಲ್ಲಿ ವಿಚಾರಣೆ ಆಗಲಿ, ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ನೀಡಲಿ, ಅದಕ್ಕೂ ಸಿದ್ಧಳಿದ್ದೇನೆ ಅಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಬುರುಡೆ ವಿಚಾರ ನನಗೆ ಗೊತ್ತೇ ಇರಲಿಲ್ಲ, ಬಲಿಪಶು ಮಾಡಿಬಿಟ್ರು ನನ್ನನ್ನ. ಎಸ್ಐಟಿ ಮುಂದೆ ನಾನು ಎಲ್ಲವನ್ನ ಹೇಳಿದ್ದೇನೆ. ಧರ್ಮಸ್ಥಳಕ್ಕೆ ಹೋಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು 6 ಜನರ ವಿರುದ್ಧವಾಗಿ. ಅದು ನಿಮ್ಮನ್ನು ಒಳಗೊಂಡಂತೆ ಏನು ಹೇಳ್ತೀರಿ? ನಂದು ಏನಿದೆಯೋ ಚಾರ್ಜ್ ಶೀಟ್ ಫೈಲ್ ಮಾಡಿದರೆ ಮಾಡಲಿ. ನಂದೇನಿದೆಯೋ ನನ್ನ ಮುಕ್ತಾಯ, ನಂದೇನಿದೆಯೋ ನಾನೇನು, ನನ್ನನ್ನು ಯಾರು ಪ್ರವೋಕ್ ಮಾಡಿ ನನ್ನನ್ನು ಯಾರು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರೇ ಇದು. ನಂದೇನು ತಪ್ಪಿಲ್ಲ. ತಪ್ಪಿದ್ರೂ ಅದನ್ನು ಎದುರಿಸುವ ಶಕ್ತಿ ನನಗೂ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಮಾಡಿದರೆ ಮಾಡಲಿ, ಪರವಾಗಿಲ್ಲ, ಮಾಡಲಿ. ನನಗೂ ಹಿಂಬರಹ ಲೆಟ್ರು ಕೊಟ್ಟಿದ್ದಾರೆ. ಎಲ್ಲನೂ ಕೂಲಂಕುಷವಾಗಿ ನನ್ನನ್ನು ತನಿಖೆ ಮಾಡಿ ನನ್ನ ಹತ್ರ ಏನು ಇದು ಕೇಳಬೇಕು ಪ್ರತಿಯೊಂದನ್ನು ನಾನು ಹೇಳಿರೋದು, ಕೆಲವು ವಿಚಾರಗಳು ಸುಳ್ಳು ಅಂತ ಇದು ಮಾಡಿ ಎಲ್ಲ ಇದಾಗಿದೆ. ನಾನು ಸತ್ಯ ಏನಿದೆಯೋ ಅದನ್ನು ನಾನು ಅಲ್ಲಿ ಹೇಳಿದ್ದೀನಿ. ನಂದೇನಿದೆಯೋ ನನ್ನ ಪಾತ್ರ ಏನಿದೆಯೋ ಅದನ್ನು ಅಲ್ಲಿ ನಾನು ಮುಗಿಸಿದ್ದೀನಿ. ನನಗೆ ಹಿಂಬರಹ ಲೆಟ್ರು ಕೊಟ್ಟಿದ್ದಾರೆ. ಹಾಗಾಗಿ ಮಾಡಿ, ಚಾರ್ಜ್ ಶೀಟ್ ಮಾಡಲಿ. ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳಿತ್ತು ಮತ್ತು ಏನೆಲ್ಲ ಹೇಳಿದ್ರಿ? ಇದೆಲ್ಲ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುತ್ತೆ. ಏನೆಲ್ಲ ಹೇಳಿದ್ರಿ ನೀವು? ವಿಚಾರಣೆ ಸಂದರ್ಭದಲ್ಲಿ ನನ್ನ ಹುಟ್ಟಿನಿಂದ ಹಿಡಿದು ನನ್ನ ಒಂದು ಹೀಗೆ ಇರುವ ಸಿಚುವೇಶನ್ ತನಕನೂ ನನ್ನನ್ನು ಇದು ಮಾಡಿದ್ದಾರೆ, ಇಂಟ್ರಾಗೇಟ್ ಮಾಡಿದ್ದಾರೆ. ಅದರಲ್ಲಿ ನೀವು ಯಾವ ಊರಲ್ಲಿ ಹುಟ್ಟಿದ್ದೀರಿ, ನಿಮ್ಮ ಮಕ್ಕಳಿಲ್ವಾ ನಿಮಗೆ, ಅನನ್ಯ ಭಟ್ ಅನ್ನೋದು ಹೌದು. ನಾನು ಅದನ್ನು ಅನನ್ಯ ಭಟ್ ಇರೋದನ್ನು ನಾನು ಒಂದು ಆಸ್ತಿಯ ವಿಚಾರಕ್ಕೆ ಒಬ್ಬರು ಶಿವಶಂಕರ್ ಅನ್ನುವರು ನನ್ನನ್ನು ಇದು ಮಾಡಿದರು. ಆಸ್ತಿಯ ವಿಚಾರ ಹೇಳಿದ್ದಕ್ಕೆ ಅವರೇ ಇದನ್ನು ಒಂದು ಕ್ರಿಯೇಟ್ ಮಾಡಿ ಇದನ್ನು ಇದು ಮಾಡಿದರು. ಹಾಗಾಗಿ ನಾನು ಇದು ಮಾಡಿ ಇದೇ ಡೈರೆಕ್ಟ್ ಆಸ್ತಿಗೆ ಹೋಗೋದು ಬೇಡ. ಅವರದ್ದೇನಿತ್ತು ಗೊತ್ತಿಲ್ಲ, ಅವರಿಗೆ ಯಾವ ರೀತಿಯ ದ್ವೇಷ ಇತ್ತು ನನಗೂ ಗೊತ್ತಿಲ್ಲ. ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಅದರಲ್ಲಿ ಏನಿದೆ, ಸತ್ಯ ಏನು ಎಲ್ಲ ಗೊತ್ತಾಗತ್ತೆ. ಸರ್ಕಾರಕ್ಕೂ ವರದಿ ಕೊಡ್ತಾರೆ. ಏನು ಷಡ್ಯಂತ್ರ ನಡೆದಿದೆ, ಯಾರೆಲ್ಲ ಕಾರಣ ಅನ್ನೋದೆಲ್ಲ ಗೊತ್ತಾಗತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ವರದಿಯ ಅಂಶಗಳನ್ನ ತಿಳಿಸ್ತೀವಿ ಅಂದ್ರು. ಅಲ್ಲ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು, ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ.
ಅವರು ಸಬ್ಮಿಟ್ ಮಾಡೋದು ಅವರು SITನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು. ಅವರಿಗೆ 90 ಡೇಸ್ ಇತ್ತಲ್ಲ, ಅದರೊಳಗಡೆ ಮಾಡಲೇಬೇಕಲ್ಲ, ಅವರು ಮಾಡ್ತಾರೆ ಅಲ್ಲ. ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ. ಅದು ಬರಲಿ, ಹೊರಗಡೆ ಬರಲಿ, ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಅವ್ರು ಕೊಡ್ತಾರೆ, ಕೊಡಲೇಬೇಕಲ್ಲ. ಸರ್ಕಾರಕ್ಕೆ SIT ಮಾಡಿರೋರು ನಾವೇ ಅಲ್ವಾ, ಸರ್ಕಾರ ಅಲ್ವಾ? ಸೊ ಸರ್ಕಾರಕ್ಕೆ ಅವರು ಕೊಡಲೇಬೇಕಾಗುತ್ತೆ. ಎಲ್ಲರ ಪ್ರತ್ಯೇಕ ಹೇಳಿಕೆ ದಾಖಲು ಮಾಡಿಕೊಂಡಿರುವ SIT ಪೊಲೀಸರು ಜೂನ್ 22ರಿಂದ 2 ತಿಂಗಳವರೆಗೆ ನಡೆದ ದೂರು ಪ್ರಕ್ರಿಯೆ, 4 ತಿಂಗಳ ತನಿಖೆ ಸಂಬಂಧಿಸಿದಂತೆ ಎಲ್ಲಾ ಡೀಟೇಲ್ಗಳನ್ನ ಒಳಗೊಂಡಂತೆ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಬುರುಡೆ ಗ್ಯಾಂಗ್ನ ಬುಡ ನಡುಗುವುದಕ್ಕೆ ಶುರುವಾಗಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.